ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಜಾತಿ ಗಣತಿ ವರದಿ ಭವಿಷ್ಯ ಇಂದು ನಿರ್ಧಾರ. ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಲಿದೆ ರಿಪೋರ್ಟ್. ಕಾಸ್ಟ್ ಸೆನ್ಸಸ್ ಬಗ್ಗೆ ವಿರೋಧ ವ್ಯಕ್ತಪಡಿಸದಂತೆ ಪಕ್ಷದ ಶಾಸಕರಿಗೆ ರಾಹುಲ್ ಗಾಂಧಿ ಸೂಚನೆ. ಜಾತಿ ಜನಗಣತಿ ಪದೇ ಪದೇ ಮಾಡಲು ಸಾಧ್ಯವಿಲ್ಲ. 54 ಅಂಶಗಳ ಮೇಲೆ ಮಾಹಿತಿ ಪಡೆದು ವರದಿ ನೀಡಿದ್ದೀವಿ. ವೈಜ್ಞಾನಿಕವಾಗಿ ಜಾತಿ ಗಣತಿ ವರದಿ ಸಿದ್ಧಪಡಿಸಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಹೇಳಿಕೆ. ರಾಜ್ಯದಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಜನಾಕ್ರೋಶ ಯಾತ್ರೆ. ಹೋರಾಟದ ಮಧ್ಯೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಪುನರಾಯ್ಕೆ ಸಾಧ್ಯತೆ. ಯಾತ್ರೆ ಎಫೆಕ್ಟ್ನಿಂದ ಮತ್ತೆ ಪಟ್ಟ ಒಲೆದು ಬರಲಿದೆ ಅನ್ನೋ ಚರ್ಚೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ವಿಚಾರದಲ್ಲಿ ಜಟಾಪಟಿ. ಕಾಂಗ್ರೆಸ್ ಸಚಿವರು ಹಾಗೂ ಡಿಸಿಎಂ ನಡುವೆ ತಿಕ್ಕಾಟ. ಕನಕಪುರ ಭಾಗದಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ದಲಿತ ಸಚಿವರ ತೀವ್ರ ವಿರೋಧ. ಅಮಾನತಾದ 18 ಶಾಸಕರ ಸ್ಥಿತಿ ಅಯೋಮಯ. ಬಿಜೆಪಿಯಲ್ಲೇ ಕೇಳೋರಿಲ್ಲ ಸ್ವಪಕ್ಷ ಶಾಸಕರ ಗೋಳು. ಸ್ಪೀಕರ್ಗೆ ಬೈದು ಎಡವಟ್ಟು ಮಾಡಿಕೊಂಡ್ವಾ ಅನ್ನೋ ಆತಂಕ. ಇಕ್ಕಟ್ಟಿನಲ್ಲಿ ಸಿಲುಕಿದ ಶಾಸಕರು. ಆರೋಪಿ ದರ್ಶನ್ಗೆ ಮತ್ತೆ ಕಾದಿದೆಯಾ ಕಾನೂನು ಕಂಟಕ. ಕೊಲೆ ಕೇಸ್ ಸಾಕ್ಷಿದಾರ ಚಿಕ್ಕಣ್ಣ ಜೊತೆ ವಾಮನ ಚಿತ್ರ ವೀಕ್ಷಿಸಿದ ದರ್ಶನ್. ಷರತ್ತುಬದ್ಧ ಜಾಮೀನು ನಿಯಮ ಉಲ್ಲಂಘನೆ. ಸುಪ್ರೀಂ ಕೋರ್ಟ್ನಲ್ಲಿ ಎಸ್ಪಿಪಿ ವಾದಕ್ಕೆ ಸಿಕ್ತು ಮತ್ತಷ್ಟು ಪುಷ್ಟಿ. ಶತ್ರು ದೇಶದ ಜನರಿಗೆ ರಾಜ್ಯ ರಾಜಧಾನಿಯೇ ಆಧಾರ. ನುಸುಳುಕೋರ ದೇಶಗಳ ಕೈ ಸೇರ್ತಿದೆಯಾ ನಕಲಿ ಆಧಾರ್ ಕಾರ್ಡ್. ಬೆಂಗಳೂರಲ್ಲಿ 435 ನಕಲಿ ಆಧಾರ್ ಕಾರ್ಡ್ ಪತ್ತೆ. ಪತ್ನಿಯನ್ನ ಹತ್ಯೆ ಮಾಡಿ ಸೂಟ್ಕೇಸ್ಗೆ ತುಂಬಿದ್ದ ಪ್ರಕರಣ. ಪತ್ನಿ ಗೌರಿಯ ಕುತ್ತಿಗೆ ಸೀಳಿ ಕೊಲೆಗೈದಿದ್ಯಾಕೆ ಅಂತ ಬಾಯ್ಬಿಟ್ಟ ಕಿರಾತಕ ಪತಿ. ತನ್ನ ಮೇಲೆ ಚಾಕು ಎಸೆದಿದ್ದಕ್ಕೆ ಹತ್ಯೆ ಮಾಡಿದೆ ಅಂತ ಒಪ್ಪಿಕೊಂಡ ರಾಕೇಶ್. ಆರು ಐಟಿಐ ಕಾಲೇಜು ನಿರ್ಮಾಣದಲ್ಲಿ ಅವ್ಯವಹಾರ ಆರೋಪ. ಮಂಡ್ಯದ ನಿರ್ಮಿತಿ ಕೇಂದ್ರ ಕಾಮಗಾರಿಗಳಲ್ಲಿ ಭಾರೀ ಗೋಲ್ಮಾಲ್. ಲೋಕಾಯುಕ್ತ ಪೊಲೀಸರಿಗೆ ಸಾಮಾಜಿಕ ಕಾರ್ಯಕರ್ತ ಮಧು ಅನ್ನೋರಿಂದ ದೂರು. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ್ ಹೆಸರಲ್ಲೂ ಫೇಕ್ ಅಕೌಂಟ್. ಆಯುಕ್ತರ ಹೆಸರಲ್ಲಿ ಜನರಿಗೆ ರಿಕ್ವೆಸ್ಟ್ ಕಳುಹಿಸ್ತಾ ಇರೋ ಕಿಡಿಗೇಡಿಗಳು. ಹಣ ಪೀಕುವ ಉದ್ದೇಶದಿಂದ ಅಕೌಂಟ್ ಕ್ರಿಯೇಟ್ ಮಾಡಿರೋ ಶಂಕೆ. ಪ್ಯಾಕೆಟ್ ಗೋಧಿ ಹಿಟ್ಟು ಬಳಸುವ ಮುನ್ನ ಎಚ್ಚರ. ಕಳಪೆ ಗೋಧಿ ಬಳಸಿ ಹಿಟ್ಟು ತಯಾರಿಸಿದ್ದಾರೆ ಖದೀಮರು. ಕಲಬುರಗಿಯಲ್ಲಿ ಸಮೃದ್ಧಿ ಆಗ್ರೋ ಇಂಡಸ್ಟ್ರೀಸ್ ಅನ್ನೋ ಕಂಪನಿಯ ಕಳ್ಳಾಟ ಬಯಲು. ದಂಧೆ ಬಗ್ಗೆ ಗೊತ್ತಿದ್ರೂ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು. ನಾಳೆ ಐತಿಹಾಸಿಕ ಬೆಂಗಳೂರು ಕರಗ ಶಕ್ತ್ಯೋತ್ಸವ. ಇವತ್ತು ಬೆಳಗಿನ ಜಾವ ವಿಜೃಂಭಣೆಯಿಂದ ನೆರವೇರಿದ ಹಸಿ ಕರಗ. ಇಂದು ರಾತ್ರಿ ಹೂವಿನ ಕರಗ ಹೊರಲು ಸಜ್ಜಾದ ಜ್ಞಾನೇಂದ್ರ. ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಸುರಿದ ಆಲಿಕಲ್ಲು ಮಳೆಯ ಹಾವಳಿ. ಗಂಟೆಗೆ ಸುಮಾರು 65 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದೆ ಬಿರುಗಾಳಿ. ಸಿಡಿಲು ಹೊಡೆದು 25 ಮಂದಿ ಬಲಿ. ತನ್ನ ನಾದಿನಿ ಕಚ್ಚಿದ್ದಾರೆ ಅಂತ ಆರೋಪಿಸಿ ಮಹಿಳೆ ದೂರು. ಮನುಷ್ಯರ ಹಲ್ಲುಗಳು ಅಪಾಯಕಾರಿ ಆಯುಧವಲ್ಲ ಅಂದ ಬಾಂಬೆ ಹೈಕೋರ್ಟ್. ಆರೋಪಿಗಳ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದುಗೊಳಿಸಿ ಆದೇಶ. ಉತ್ತರ ಪ್ರದೇಶದ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ಮದುವೆಯಲ್ಲಿ ಕಾಂಚಣ್ಣದ ಸದ್ದು. ರಸ್ತೆ ಮಧ್ಯೆ ವಾಹನದ ಮೇಲೇರಿ ಹಣದ ಮಳೆ. ಇಷ್ಟೊಂದು ದುಡ್ಡಿನ ಮೂಲ ಯಾವುದು ಅಂತ ಜನರ ಪ್ರಶ್ನೆ. ಸಂಸದೆ ಕಂಗನಾ ರಣಾವತ್ ಮನೆಗೆ 1 ಲಕ್ಷ ಕರೆಂಟ್ ಬಿಲ್. ಕಾಂಗ್ರೆಸ್ ಮೇಲೆ ಆರೋಪಿಸಿದ್ದ ನಟಿಯ ಕಳ್ಳಾಟ ಬಯಲು. ಹಳೆ ಬಿಲ್ ಪಾವತಿ ಮಾಡದಿರೋದಕ್ಕೆ ಈ ರೀತಿ ಬಿಲ್ ಬಂದಿದೆ ಎಂದ ಹಿಮಾಚಲ ಸರ್ಕಾರ. ಎರಡು 2028ರ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರಿಕೆಟ್ ಸೇರ್ಪಡೆ. ಪುರುಷ ಮಹಿಳೆಯರ 2 ವಿಭಾಗಗಳಲ್ಲಿ ತಲಾ 6 ತಂಡಗಳ ಸ್ಪರ್ಧೆ. ಟಿ20 ಮಾದರಿಯಲ್ಲಿ ನಡೆಯಲಿದೆ ಪಂದ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.